ಥ್ಯಾಂಕ್ ಯು ರಾಜಸ್ಥಾನ್ ಫಾರ್ ಆಲ್ ದ ಬ್ಯೂಟಿಫುಲ್ ಮೆಮೊರಿ. ಜೈಪುರ್, ಅಜ್ಮೇರ್, ಪುಷ್ಕರ್ ಇದನ್ನೆಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ನ ಹೊರಟಿದ್ದು ಉದಯ್ಪುರ್. ಸೊ ನಮಗೆ ರಾತ್ರಿ ಟ್ರೈನ್ ಇತ್ತು ಆ್ಯಂಡ್ ಹೊರಟ್ವಿ ಆ್ಯಂಡ್ ಬೆಳಗ್ಗೆ ನಾವು ರೀಚ್ ಆದಾಗ ಉದಯ್ಪುರಲ್ಲಿ ಇದ್ವಿ. ಸೊ ದಿನ ನಮ್ದು ಅದೇ ಆಗ್ತಿತ್ತು. ರಾತ್ರಿ ಒಂದು ಜಾಗದಲ್ಲಿ ಇರ್ತಿದ್ವಿ, ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಇನ್ನೊಂದು ಜಾಗದಲ್ಲಿ ಇರ್ತಿದ್ವಿ. ಇಟ್ ವಾಸ್ ಕಂಪ್ಲೀಟ್ ಫನ್ ಆ್ಯಂಡ್ ಈ ದಿನ ಎಲ್ಲ ಈಗ ಎಂಜಾಯ್ ಮಾಡ್ತೀವಿ ಅಂತ ಜಸ್ಟ್ ಹ್ಯಾವ್ ಅ ಲುಕ್. ಇಲ್ಲಿ ಆಲ್ಮೋಸ್ಟ್ 16 ಪ್ಲೇಸಸ್ ಇದೆ. ಈ 16 ಪ್ಲೇಸಸ್ಸಲ್ಲಿ 12 ಪ್ಲೇಸಸ್ನ ಕವರ್ ಮಾಡ್ತಾರಂತೆ. ಸೊ ಇವತ್ತು ನಾವು ಆಟೋ ರೈಡಲ್ಲಿ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಲೈಕ್ ಇಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕೆ ನಮಗೆ 1100 ಕೇಳ್ತಾ ಇದ್ದಾರೆ. ಲೈಕ್ ಜಾಸ್ತಿ ಜನ ಬಂದಷ್ಟು ಅಫೋರ್ಡಬಲ್ ಆಗಿರುತ್ತೆ ನನ್ನ ಪ್ರಕಾರ. ಆ್ಯಂಡ್ ಇವಾಗ ಆಟೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏನು ಇಲ್ಲಿ ಬಿಸಿಲಿದ್ರೂ ಚಳಿ ಅಪ್ಪ, ಏನು ಹೋಗುತ್ತೆ ಆಗ್ತಿಲ್ಲ ಇಲ್ಲಂತೂ. ನಾನಂತೂ ರಾಜಸ್ಥಾನ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಂತ ಅಂದ್ಕೊಂಡೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಜೈಪುರಲ್ಲೇ ಹಾಗೆ ಇತ್ತು, ಅಜ್ಮೇರಲ್ಲೂ ಹಾಗೆ ಇತ್ತು, ಉದಯ್ಪುರಲ್ಲೂ ಹಾಗೆ ಇದೆ. ಬಟ್ ಐ ಗೆಸ್ ಜೈಪುರ್ ವಾಸ್ ಕ್ವೈಟ್ ಬ್ಯೂಟಿಫುಲ್ ಉದಯ್ಪುರಿಗೆ ಕಂಪೇರ್ ಮಾಡಿದ್ರೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಒಪಿನಿಯನ್ ಹಿಂಗಿರುತ್ತೆ ಅಂತ. ಲೆಟ್ಸ್ ಗೋ ಇವಾಗ. ಸೊ ಒಳಗಡೆ ಡಿಸ್ಕಷನ್ ನಡೀತಾ ಇದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೊರಟ್ವಿ ಆಟೋ 3 ಜನ ಇಲ್ಲಿ ಕೂತಿದ್ದೀವಿ. ಇಬ್ಬರು ಲೆಜೆಂಡ್ಸ್ಗಳು ಹಿಂದೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹಿಂದ್ಗಡೆ ಕೂತಿದ್ದಾರೆ. 3 ದಿನ ಕಾರ ಇತ್ತು, ಅದಕ್ಕೆ ಇವತ್ತು ಆಟೋದಲ್ಲಿ ಟುಕ್ ಇದಲ್ಲ, ಟುಕ್ ಬೇರೆ ಥರ ಇರುತ್ತೆ. ಇವತ್ತು ಆಟೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇಲ್ಲೇನಾದ್ರು ಸ್ಲೀವ್ಲೆಸ್ ಡ್ರೆಸ್ಸಸ್ ತಂದು ಹಾಕೊಂಡು ಜಿಂಗಲೆಲ್ಲ ಆಡ್ತಿದ್ರೆ ಹೋಗೆ ನಾನೇ ಬೆಸ್ಟ್ ಎಕ್ಸಾಂಪಲ್ಲು. ಎಲ್ಲೇ ಹೋದ್ರು ಜಾಕೆಟ್ಸ್ ಇಟ್ಕೋ, ಕಾಫ್ ಕಟ್ಕೋ, ಹಂಗೆ ಆಗಿದೆ. ಲೆಟ್ಸ್ ಗೋ. ತಿಂಡಿ ಬಂದಿದೆ, ಏನೇನೋ ಆರ್ಡರ್ ಮಾಡಿದ್ದಾರೆ. ಭಯ ನಂಗೂ ಒಂಚೂರು ಹಾಕಿ. ಇಲ್ಲಿ ಬಂದ್ಮೇಲೆ ಅಂತೂ ಅದು ಎಷ್ಟು ಹೊಟ್ಟೆ ಹಸಿದೆ ಆದರೆ ಬಂದಾಗ ತಿನ್ನೋಕ್ಕೆ ಆಗಲ್ಲ. ಇವಾಗ ನಾವು ಸಿಟಿ ಪ್ಯಾಲೇಸ್ಗೆ ಬಂದಿದ್ದೀವಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ವಾಚಬಲ್ ಪ್ಲೇಸ್ ಇನ್ ಉದಯ್ಪುರ್. ಆ್ಯಂಡ್ ಸಿಟಿ ಪ್ಯಾಲೇಸ್ ಒಳಗೇನೆ ಜಗಮಂದಿರ್ ಐಲ್ಯಾಂಡ್ ಇದೆ. ಇಲ್ಲಿ ಏನಂತಂದರೆ ಒಂದು ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ. ಅದು ಮಧ್ಯ ಒಂದು ದೇವಸ್ಥಾನ ಇದೆ, ಅದನ್ನ ವಿಸಿಟ್ ಮಾಡ್ಕೊಂಡ್ಬರ್ಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ಸ್ಟ್ರಿಕ್ಟ್ ಟೈಮಿಂಗ್ಸ್ ಇದೆ. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ಸಲ್ಲಿ ಎಷ್ಟಿಷ್ಟು ಅಮೌಂಟ್ ಎಲ್ಲದನ್ನು ಕೂಡ ಹಾಕಿದ್ದಾರೆ. ಸೊ ಲೈಕ್ ಎಂಟ್ರಿ ಟಿಕೆಟ್ ಇದೆ ಇಲ್ಲಿ ಅದ್ರದ್ದು. ಆ್ಯಂಡ್ ಸೋ ಮೆನಿ ವಿಸಿಟರ್ಸ್ ಆರ್ ಹಿಯರ್ ಟುಡೇ ಸಿನ್ಸ್ ಇಟ್ಸ್ ಅ ಸಂಡೇ. ಲೆಟ್ಸ್ ಗೋ. ನಾವು ಕೂಡ ಈ ಬೋಟ್ ರೈಡ್ ಕೂಡ ಇದೆ ನಮಗೆ. ಈಗ ನಾವು ಬೋಟ್ ರೈಡ್ ಹೋಗಕ್ಕೆ ಆಗ್ತಿಲ್ಲ, ಯಾಕಂತಂದ್ರೆ ಟಿಕೆಟ್ಸ್ ಕೌಂಟರ್ ಕ್ಲೋಸ್ ಆಗಿದೆ. ಮತ್ತೆ ಇನ್ನು 4 or 3ಗೆ ಓಪನ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ 200 ರೂಪೀಸ್ ಎಕ್ಸ್ಟ್ರಾ. ಸೊ ಬೋಟ್ ರೈಡ್ ಕಾಸ್ಟ್ ಬಂದ್ಬಿಟ್ಟು ಇಲ್ಲಿ 600 ರೂಪೀಸ್. ಈಗ ನಾವು 3 o'clock ಮೇಲೆ ಹೋಗ್ತೀವಿ ಅಂತಂದ್ರೆ 800 ರೂಪೀಸ್. ನಾವು ಇದೇ ಜಾಗನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲೇ ಸಿಟಿ ಪ್ಯಾಲೇಸ್ನ ರೌಂಡ್ ಹಾಕೊಂಡ್ಬಂದು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದು ಪ್ಯಾಲೇಸ್ ಸಮಥಿಂಗ್ ಏನು ಅಂತ ಲಕ್ಸುರಿಯಸ್ ಹೋಟೆಲ್ ಅಂತ ಹೇಳ್ತಾ ಇದ್ರು. ಹಾಂ, ಐಲ್ಯಾಂಡ್. ಓಕೆ. ಸೊ ಅಲ್ಲೂ ಒಂದಿದೆ. ಸೊ ಈಗ ಏನಲ್ಲಿ ಎಕ್ಸಾಕ್ಟ್ ಆಗಿ ಕಾಣಿಸ್ತಿದೆ, ಝೂಮ್ ಇನ್. ಸೊ ಇಲ್ಲೇನು ಕಾಣಿಸ್ತಿದೆ ಅದೇ ಜಲ್ಮಂದಿರು. ಅದು ಬಂದ್ಬಿಟ್ಟು ಇಟ್ಸ್ ಎನ್ ಹೋಟೆಲ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 50 acres ಇದೆಯಂತೆ. ಅಲ್ಲಿಗೇನೆ ಬೋಟ್ ರೈಡ್ ಇರೋದು. ನಾನು ಹೇಳಿದಲ್ಲ ನಮಗೆ ಅವಾಗ ಟಿಕೆಟ್ ಸಿಗ್ಲಿಲ್ಲ ಅಂತ ಇದೆ. ಸೊ ಇಲ್ಲೇ ಕಾಯ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೋಗ್ಲಿಲ್ಲ. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಒಂದು ಪ್ಯಾಲೇಸ್ ಥರ ಏನೋ ಇದೆ. ಹಿಂದಿನ ಕಾಲದಲ್ಲಿ ರಾಜರು ಯಾವ ಥರ ಡಿಫ್ರೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋ ನಮಗೆ ಗೊತ್ತಾಗ್ತಿದೆ. ಆ್ಯಂಡ್ ಆಲ್ಸೋ ಅಲ್ಲಿ ಮ್ಯೂಸಿಯಂ ಎಂಟ್ರಿ ಇರೋದು. ಸೊ ನಮಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂಥರ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಹಳೇದು ಅಂತ ಕ್ರೇಜಿಯಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಐ ಮೀನ್ ನನ್ನ ಥಿಂಕಿಂಗು ಈಗಲೇ ಹಿಂಗಿರ್ಬೇಕಾದ್ರೆ ರಾಜರು ಆಳ್ವಿಕೆ ಟೈಮಲ್ಲಿ ಏನು ಕ್ರೇಜಿಯಾಗಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿತ್ತು ಅಂತ. ಸ್ಪೆಷಲಿ ನಾವು ಇದಕ್ಕೆ ಹೋಗಿದ್ವಲ್ಲ, ಆಂಬರ್ ಫೋರ್ಟಿಗೆ. ಯಪ್ಪ, ಎಲ್ಲಿ ಹೋದ್ರೂ ಜಾಗ ನುಸ್ಕೊಂಡು ಹೋಗೋ ಥರನೇ ಇತ್ತು. ಇಟ್ ವಾಸ್ ಜಸ್ಟ್ ವಾವ್. ಸೊ ಹಿಂದಿನ ಕಾಲದಲ್ಲಿ ರಾಜರು ಮಾತ್ರ ಕ್ರೇಜಿಯಾಗಿ ಆಳ್ವಿಕೆ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಟೂರಿಸಮ್ ಟಚಸ್ ಮೈ ಲೈಫ್ ಅಂತ ಗೈಸ್ ಯಾರೋ ಕ್ಯಾಬ್ ಡ್ರೈವರ್ ಹಾಕೊಂಡಿದ್ದಾರೆ. ಏನು ಕ್ರೇಜಿ ಹಾಕೊಂಡಿದ್ದಾರೆ, ಎಲ್ಲ ಕಾಣಿಸ್ತು. ಸೊ ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ ನಾವು. ಲೋಕ್ ಧರೋಹರ್ ಅಂತ ಫೋಕ್ ಡ್ಯಾನ್ಸ್ ನಡೆಯುತ್ತೆ ಇಲ್ಲಿ ರಾಜಸ್ಥಾನದ್ದು. ಅದಕ್ಕೆ ಅದನ್ನ ನೋಡೋಕ್ಕೆ ಬಂದಿದ್ದೀವಿ. ಯಾಕೋ ಇವತ್ತು ನಮಗೆ ಉದಯ್ಪುರ್ ನೀಟಾಗಿ ಸೆಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. 3 ದಿನ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಇವತ್ತು ನಮಗೆ ಬೆಳಗ್ಗೆ ಮಾರ್ನಿಂಗ್ ಇಂದನೂ ಕೂಡ ರೂಮ್ ಟೈಮಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ರೂಮ್ಸ್ ಹುಡ್ಕೋದ್ರಲ್ಲೇ ಅಲ್ಲೇ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡಿದ್ವಿ. ಪ್ಲೇಸಸ್ಗೆ ಕರ್ಕೊಂಡ್ ಬರ್ತಿದ್ದಾರೆ, ಬಟ್ ಅದು ಅಷ್ಟು ಅಟ್ರಾಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಈಗ ಇಲ್ಲಿ ಟಿಕೆಟ್ ಕೌಂಟರಿಗೆ ಬಂದಿದ್ದೀವಿ. ಅಲ್ಲಿ ಫೋಕ್ ಡ್ಯಾನ್ಸ್ ನೋಡಕ್ ಹೋಗ್ಲಿಲ್ಲ, ತುಂಬಾ ಕಾಸ್ಟ್ಲಿ ಇತ್ತು ಎಂಟ್ರೆನ್ಸ್. ಆ್ಯಂಡ್ ಬೋರಿಂಗ್ ಆಗಿರುತ್ತೆ ಅಂತಾನು ಹೇಳಿದ್ರು. ಅದಕ್ಕೋಸ್ಕರ ಬೇರೆ ಪ್ಲೇಸಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಏನೋ ಟಾಯ್ ಟ್ರೈನ್ ಅಂತೆ, ಅದೇ ಅಂತ ಇದೆ. ಟಾಯ್ ಟ್ರೈನ್ ಆಡೋಕ್ಕೆ ಇಷ್ಟು ದೂರ ಬರಬೇಕಿತ್ತ ಅಂತ. ಸೊ ಟಿಕೆಟ್ ಕೌಂಟರ್ಗೆ ಹೋಗಿದ್ದಾರೆ ತರಕ್ಕೆ.
ಟಾಯ್ ಟ್ರೈನಲ್ಲಿ ಹೋಗ್ತಾ ಇದೀವಿ ಗೈಸ್, ಎಲ್ಲರೂ ಹಾಯ್ ಮಾಡಿ ಟಾಯ್. ಇವತ್ತಂತೂ ಉದಯ್ಪುರ್ ಸಿಟಿಲಿ ಏನೂ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಹೋಗಿದ್ದ ಪ್ಲೇಸಸ್ ಎಲ್ಲ ಸಿಕ್ಕಾಪಡೆ ಬೋರಿಂಗ್ ಆಗಿತ್ತು. ಆ ಟಾಯ್ ಟ್ರೈನ್ ಒಳ್ಳೆ ಚಿಕ್ಕ ಮಕ್ಳಿಗೆ ತಗೊಂಡೋಗಿ ಕೂರ್ಸಂಗಿತ್ತು. ಸೊ ಆಮೇಲೆ ಬೇರೆ ಪ್ಲೇಸಸ್ಗೆ ಹೋಗ್ಬೇಕು ಅಂತಲೂ ಅನಿಸ್ಲಿಲ್ಲ. ಹಾಗಾಗಿ ಇವತ್ತು ಜಾಸ್ತಿ ವ್ಲಾಗೇ ಮಾಡಲಿಲ್ಲ. ಉದಯ್ಪುರ್ ಇಸ್ ಆಲ್ಸೋ ಕಳೆಜನ್ ಲೇಕ್ ಸಿಟಿ, ಅದಕ್ಕೋಸ್ಕರ ಇಲ್ಲೇ ಒಂದು ಸೈಡ್ ವ್ಯೂಂಗ್ ಥರ ಇತ್ತು ಲೇಕಿಂದು, ಅಲ್ಲಿ ಬಂದಿದ್ದೀವಿ. ಸೊ ಒಂಥರ ಇವತ್ತು ಸಂಡೇ ಬೇರೆ ಅಲ್ಲ, ಎಲ್ಲರೂ ಲೈಕ್ ಲೋಕಲೈಸ್ ಎಲ್ಲರಿಗೂ ಒಂಥರ ರಿಫ್ರೆಶ್ಮೆಂಟ್ ಟೈಮ್ ಅನ್ನೋ ಥರ ಎಲ್ಲರೂ ಬಂದಿದ್ದಾರೆ. ಬೋಟ್ ರೈಡಿಂಗ್ ಹೋಗೋಣ ಅಂದ್ಕೊಂಡ್ವಿ, ಅದು ಕೂಡ ಚೆನ್ನಾಗಿರಲಿಲ್ಲ. ಸೊ ಫ್ರೆಂಡ್ ಲೈಕ್ ಓಕೆ ಫೈನ್ ಅಂದ್ಕೊಂಡು ಸುಮ್ಮನಾದ್ವಿ. ಎಲ್ಲರೂ ಕೂಡ ಜೋಳ ತಿಂತಾ ಇದ್ದಾರೆ. ನೋಡಿ ಇಲ್ಲಿ MP ಗೈಸ್ ಏನು ಶೇರ್ ಮಾಡ್ದಂಗೆ ತಿಂತಾನೆ ಗೈಸ್ ನಮ್ಮ MP. ಖಾಲಿ ತಗೋ ಬಾಯಿಗೆ ಇಟ್ಕೊ. ಬೇಡಪ್ಪ, ಅವರೇನೋ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಲೊಕೇಶನ್ ಬಂದು ಸಹೇಲಿ ಯೋಕಿ ಬರಿ ಗಾರ್ಡನ್ಗೆ ಬಂದಿದ್ವಿ. ಈ ಗಾರ್ಡನ್ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲೇ ನೀವು ಫೌಂಟೇನ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಈ ಪ್ರತಿಯೊಂದು ಫೌಂಟೇನ್ಸ್ ಕೂಡ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು ಏನೂ ಇಲ್ಲ. 24/7 ಹಿಂಗೆ ಫೌಂಟೇನ್ ಹರಿತಾ ಇರುತ್ತೆ. ಸೊ ಇದ್ರದ್ದು ಈ ಸ್ಪೆಷಾಲಿಟಿ ಏನೋ ರಾಜಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇದು ಮಾಡಿದಂತೆ ಸಮೌಟ್ ಸ್ಟೋರಿ ಇದೆ. ಈ ರಾಜಸ್ಥಾನಲ್ಲಿ ಏನೇ ಒಂದು ವಿಷಯಗಳನ್ನ ನೋಡಿದ್ರು ಕೂಡ ಕಂಪ್ಲೀಟ್ ಡೀಟೇಲಿಂಗ್ ಸ್ಟೋರಿ ಇರುತ್ತೆ. ಸೊ ಜಸ್ಟ್ ಬ್ಯೂಟಿಫುಲ್. ಸೊ ತುಂಬ ಹಳೇ ಗಾರ್ಡನ್ ಇದು ನೋಡಿ. ಈಗಿನ ಜಗತ್ತಲ್ಲಿ ಅದು ಎಷ್ಟು ಟಿಕ್ ಟಾಕ್ ಮಾಡ್ತಾರೋ ರೀಲ್ಸ್ ಮಾಡ್ತಾರೋ ನೋಡಿ ಗೈಸ್. ಆ ಮೂಲೆಗೆ ಹೋಗಿ ರೀಲ್ಸ್ ಮಾಡ್ತಾ ಇದ್ದಾರೆ. ಪ್ಲೀಸ್ ನಾನು ಈ ಥರ ಎಲ್ಲ ರೀಲ್ಸ್ ಮಾಡಿಲ್ಲ ಬ್ರೋ, ನಂಗೆ ಇನ್ನೂ ಯಾರು ಸಿಕ್ಕಿಲ್ಲ. ಇಲ್ಲಾಂದ್ರೆ ಸಿಕ್ಕಿದ್ರೆ ಮಾಡ್ತಿದ್ದೆ ನಾನು. ಇಲ್ಲ ಸಿಕ್ಕದ್ಮೇಲೆ ನೋಡೋಣ. ಹಂಗಿದ್ರೆ ನೋಡಿ ಮುಗೀತು ಪಾಪ ಅವ್ರ ರೀಲ್ಸ್ ಶೂಟು. ಖಂಡಿತವಾಗ್ಲೂ ಹಾಕ್ತೀನಿ. ಏನಾದ್ರು ಎನಿ ಪ್ರಾಬ್ಲಮ್ ಇದಾಕಿದ್ರೆ ಏನಾದ್ರು ತಪ್ಪು ಮಾಡ್ತಿದೀವ ನಾವು, ಇಲ್ಲ ಅಲ್ವಾ? ಸೊ ವೈ ಟು ವರಿ. ಆ್ಯಸ್ ಎ ಟೋಲ್ಡ್, ಉದಯ್ಪುರಲ್ಲಿ ನಾವೇನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ತುಂಬಾ ಟಯರ್ಡ್ ಆಗಿದ್ವಿ ಅವತ್ತು. ಎಲ್ಲರೂ ಕೂಡ ಫುಲ್ ಸೂಪರ್ ಫೀಲ್ ಇತ್ತು. ಸೊ ಅದಕ್ಕೋಸ್ಕರ ಲೆಟ್ ಇಟ್ಕೊ ಅಂತ ಸುಮ್ಮನೆ ಆರಾಮಾಗೆಲ್ಲ ಎಂಜಾಯ್ ಮಾಡಿದ್ವಿ. ಫೈನಲಿ ನಾವು ರಾಜಸ್ಥಾನ ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. 4 days ಮಸ್ತ್ ಎಂಜಾಯ್ ಮಾಡಿದ್ವಿ. ಉದಯ್ಪುರ್ ಸ್ವಲ್ಪ ಎಂಜಾಯ್ ಮಾಡಲಿಲ್ಲ ಅಷ್ಟೇ. ಆ್ಯಂಡ್ ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ಟ್ರಿಪ್ನ ಹೇಳ್ತೀನಿ ಫಾರ್ ಶ್ಯೂರ್. ಈಗ ನೆಕ್ಸ್ಟು ನಾವು ಅಹಮದಾಬಾದ್ಗೆ ಹೋಗ್ತಾ ಇದ್ವಿ, ಗುಜರಾತ್ಗೆ. ಆ್ಯಂಡ್ ಐ ಹೋಪ್ ಇದು ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತಂತೂ ಪ್ರಾಪರ್ ಪ್ಲಾನಿಂಗಲ್ಲಿ ಹೋಗ್ತಾ ಇದ್ದೀವಿ. ನೆನ್ನೆ ಉದಯ್ಪುರ್ ಎಲ್ಲ ಸ್ಟ್ರೆಸ್ ಔಟ್ ಆಗಿರೋದ್ರಿಂದ ಜಾಸ್ತಿ ನೀಟಾಗಿ ಪ್ಲಾನ್ ಆಗಿರಲಿಲ್ಲ, ಅದಕ್ಕೆ ಅದು ಎಕ್ಸಿಕ್ಯೂಟ್ ಕೂಡ ಆಗಲಿಲ್ಲ. ಸೊ ಇವಾಗ ಮತ್ತೆ ನಾವು ಉದಯ್ಪುರ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಈಗ 3:50 ಟ್ರೈನ್ ಇದೆ. ಟೈಮು 3:45. ದಿನ ಹೆಂಗಾಗಿದೆ ಅಂತಂದರೆ ಯದಾ ಹೊರಡು ಕ್ಯಾಚ್ ದ ಟ್ರೈನ್ ಆ್ಯಂಡ್ ಗೋ ಟು ದ ಲೊಕೇಶನ್ ಅನ್ನೋ ಥರ ಮಸ್ತ್ ಇತ್ತು. ಸೊ ನೋಡಿ ಇಲ್ಲಿ 3:45 ಈಗ ಹೋಗಬೇಕು. ಅವರಿಬ್ಬರಲ್ಲಿ ನನ್ನಿಬ್ಬರು ಫ್ರೆಂಡ್ಸ್ ಹೋಗಿದ್ರು. ನಾವು 3 ಜನ ಎಲ್ಲ ರೂಮೆಲ್ಲ ಲಾಕ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅವರೆಲ್ಲ ಪ್ಲಾಟ್ಫಾರ್ಮ್ 1 ಅಲ್ಲಿ ನೋಡಿ. ಅಲ್ಲಿ ಅಯ್ಯೋ ಅವರಲ್ಲ, ಎಲ್ಲ ಹೋಗಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಗೈಸ್, ಇಟ್ಸ್ ಬಿನ್ 7 days ಎಲ್ಲ ಒಟ್ಟಿಗೆ ಜೊತೆಗಿದ್ದು. ಇವತ್ತು 7 day ಟ್ರಿಪ್ಪು. ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ದಿನ ನಾವು ಟ್ರಿಪ್ ಮಾಡ್ತೀವಿ, ಸಖತ್ತಾಗಿರುತ್ತೆ ಅಂತ. ಸೊ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಉದಯ್ಪುರ್ ರೈಲ್ವೆ ಸ್ಟೇಷನಲ್ಲಿ. ಟ್ರೈನ್ ಇದ್ದಿದ್ದು ಎಕ್ಸಾಕ್ಟ್ 3:50. ದಿನ ಲಿಟ್ರಲಿ ನಾವು ಟ್ರೈನ್ ಹೊರಡೋಕ್ಕಿದೆ 5 ನಿಮಿಷ ಇರಬೇಕು, ಆಗ ಓಡ್ ಬರ್ತಾ ಇದ್ವಿ. ಇವತ್ತು ಪ್ರಿಯಾರಾಗಿ ಬಂದಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ಹೌದಾ? ಇಲ್ಲಾಂದ್ರೆ ಇವತ್ತು ರನ್ ಗೊತ್ತಾಯ್ತಲ್ಲ ಫ್ಯಾಕ್ಟು. ಅದು ಏನೋ ಗೊತ್ತಿಲ್ಲ, ಲಿಟ್ರಲಿ ದಿನ ಟ್ರೈನ್ ಹೊರಡ್ಬೇಕಿತ್ತು. 3:15 ಟ್ರೈನ್ ಅಂತಂದ್ರೆ ಎಲ್ಲ ಎದಳ್ತಿದ್ದೆ 3 ಗಂಟೆ. ಅಷ್ಟು ಚಳಿ. ಇವತ್ತೇನೋ ಚಳಿ ಇಲ್ಲ, 19 ಡಿಗ್ರಿ ಇದೆ, 18 ಡಿಗ್ರಿ ಇದೆ. ಸೊ ಇವತ್ತು ನಾರ್ಮಲ್ ಅನಿಸ್ತಾ ಇದೆ. 4 ದಿನ ಮಾತ್ರ ಚಳಿಗೆ ಸಿಕ್ಕಾಬಡೆ ಎದುರ್ಕೊಂಡು ಬದುಕಿದ್ದೀವಿ, ನಾನು ಸ್ಪೆಷಲಿ. ಟ್ರೈನ್ ಬಂತು. ಸೊ ಫೈನಲಿ ಹೊರಟ್ವಿ ಅಹಮದಾಬಾದಿಗೆ. ಥ್ಯಾಂಕ್ ಯು ರಾಜಸ್ಥಾನ್ ಫಾರ್ ಆಲ್ ದ ಬ್ಯೂಟಿಫುಲ್ ಮೆಮೊರಿ. ಥ್ಯಾಂಕ್ ಯು ಸೋ ಮಚ್ ರಾಜಸ್ಥಾನ್. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಆಯಿತು. ನೆಕ್ಸ್ಟ್ ಡೇ ನಾವು ರೀಚ್ ಆಗಿದ್ದು ಗುಜರಾತ್ಗೆ. ಆ್ಯಂಡ್ ಗುಜರಾತ್ ವ್ಲಾಗ್ ವಿಲ್ ಬಿ ಔಟ್ ಸೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.